ಅಣ್ಣ ಯಾಕ ಭಾರಿ ತಲೆ ಚೆಟ್ಟಂಗ ಬಿಡತ್ತಣ. ಹೌದಾ? ನೋಡಲ್ಲ ದೇವಸ್ಥಾನ ಕರ ಹೋಗಿ ಬರೋಣ. ಬಾಣ ಹೋಗೋಣ. ನನಗೆ ದೇವ್ರು ಅಂದ್ರೆ ಭಾರಿ ಭಕ್ತಿ ಅಣ್ಣ. ಹೌದೇನು? ಕಾಳಿ ಅಣ್ಣ. ಕಾಳಿ ಕಣ. ಏನೋ ಭಾರಿ ಬೆಡ್ಕಂತಾವ ನೀವನು. ನಾ ಮಾಡೋ ಕೆಲಸ ಅಲ್ಲ ಯಾವ್ದು ಆಗ್ಬಾರ್ದ ಹಂಗ್ ಮಾಡ್ಕೊಂತದೆ ಅಣ್ಣ. ಏನಾರ ಅಂದೆ ಅಣ್ಣ? ಇಲ್ಲ ಕಣ, ಒಂಥರ ಸಮಾಧಾನ ಆತ್ ನೋಡೋಣ ಈಗ. ಹೌದಾ? ಏನಿಲ್ಲ. ಮತ್ತೆ ಅಣ್ಣ ಸಮಾಚಾರ ಹೇಳ್ಬೇಕಪ್ಪ ಎಲ್ಲ. ಮೊನ್ನೆ ಕುರುರೊಳಿ ಹೋಯ್ದ್ನ, 2 ಕುರಿ ನೋಡ್ಕೊಂಡ್ ಬಂದೇನೆ. ಹೌದೇನು? ದುಗಮ್ ಜೊತೆಗೆ ಮರಿ ಹೊಡಿಯಾಕಣ. ಹೌದೇನು? ಏನ್ ಭಾರಿ ಕೆಲ್ಸ ಬಿಡ. ಎಲ್ಲ ಭಾರಿ ದುಡ್ಡು ಇಟ್ಟಂಗ ಅಂತೀಯ. ಹೋಣ. ಮಾಡಪ್ಪ ದುಡ್ಡಾಗ ಅದಿ ಈಗ. ಮತ್ತೆ ಅಣ್ಣ ಸಮಾಚಾರ? ಏನಿಲ್ಲಪ್ಪ, ಯಾವ್ದಾರು ಒಂದು ಬಿಸ್ನೆಸ್ ಮಾಡ್ಬೇಕಿತ್ತ. ಇಲ್ಲ ಬೋಣ, ಬಂಡವಾಳ ಇಲ್ಲ. ಬಂಡವಾಳ ಇಲ್ಲ? ಬಂಡವಾಳ ಇಲ್ಲ ಅಂತ 2 ಕುರಿ ಹೊಡಿತಾನೆ ಅಂತ ಹೇಳ್ತೀಯ. ಸಾಲಣ್ಣ, ಸಾಲ ಮಾಡಿ ತಗೋಬೇಕಣ. ಹೌದೇನು? ಹಬ್ಬ ಮಾಡ್ ಏನೋ ಮಾಡಿ. ಮತ್ತೆ ರವಿ ಹೆಂಗದನ? ಯಾರಿಗೋಣ? ರವಿ ಇದ್ದಲ್ಲ ನಿನ್ ಜೊತೆಗೆ. ಪರಿಚಯ ಇಲ್ಲ ಅಣ್ಣ ನನಗೆ. ಪರಿಚಯ ಇಲ್ಲ? ಹೌದೇನು? ಅವನ್ ಮೊನ್ನೆ ಬರೋಬ್ಬರಿ ಒಂದು ಲಾಟ್ರಿ ಹೊಡಿತಂತ ನೋಡ ಅವನಿಗೆ. ಎದ್ರದಣ್ಣ? ಲಾಟ್ರು ಮಾಡ್ತಾರಲ್ಲ ಲಕ್ಷ್ಮಿ. ಎಷ್ಟು? ಕೋಟಿ ಗಂಟ್ಲೆ ಹೊಡೋದಂತ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಯಾನ ಅವನಿಗೆ. ಹೌದಾ? ನಾನೀಗ ಅದಕ್ಕ ಮಾಡ್ಬೇಕಂತ ಡಿಸೈಡ್ ಮಾಡೇನಿ. ಅವಾಗ ಅದ್ರಾಗ ಅಷ್ಟೊಂದು ಲಾಭ ಐತಣ್ಣ? ಬರೋಬ್ಬರಿ ಐತಂತ. ಏನ್ ಮಾಡಿದ್ಯ ಅದು ಲಾಟ್ರಿ ಅಂದ್ರೆ? ಲಕ್ಷ್ಮಿ ಒಂದ್ಸರಿ ಹೊಡಿತ ಅಂದ್ರೆ ಗೆಟನ್ ಆಗ್ಲಲ್ಲ ಹೊಡೆಯಲ್ಲ ಅಂದ್ರ ಅದು ಒಂದೇ ಸರಿ ಹೊಡ್ಯದ್ ನೋಡು. ಕಾಯ್ಬೇಕು ಅಂದ್ರೆ ದುಡ್ಡು ಬಹಳ ಹೋಗ್ಕಣ. ಹೌದಣ್ಣ? ಸ್ಟಾರ್ಟಿಂಗ್. ಆಮೇಲೆ ಒಂದ್ ಸರಿ ಹೊಡಿತಂದ್ರೆ ಜೀವನ್ ಪೂರ್ತಿ ಕುಂತ್ಕೊಂಡ್ ತಿನ್ಬೋದು. ಹೌದಣ್ಣ? ಹಂಗ ಮಾಡ್ಬೋದು ನಾವು. ಹಂಗಾರ ನಾನು ನಾಳೆಯಿಂದ ತಗೊಂತೀನಿ ಅಣ್ಣ ಲಾಟ್ರಿ. ನಾನು ತಗೋಕಚ್ಚೇನೆ ನಾನಿವಾಗ ಮೊನ್ನೆ 1 ನಂಬರ್ನೇ ಮಿಸ್ ಆಗೈತೆ. ಬರೀ 1 ನಂಬರ್ ಬಾಜ್ ಆಗ್ಬಿಟ್ಟಿದ್ರೆ ನಾನು ನಿನ್ ಕೈ ಸಿಕ್ತಿದ್ದೆ. ಸಿಗ್ತಾನೆ ಇರ್ಲಿಲ್ಲ. ಹಂಗಾರ ನಾನು ನಾಳೆಯಿಂದ ಲಾಟ್ರಿ ತಗೊಂತೀನಿ ಅಣ್ಣ. ಅದೇ ಬಿಸ್ನೆಸ್. ಏನ್ ಮಾಡಿದ್ದೆ ನಾನು? ಸರಿ ಅಣ್ಣ, ಆಯ್ತಣ್ಣ. ನಾಳೆಯಿಂದ ಹಂಗಾರ ಪಕ್ಕ ಲಾಟ್ರಿ ಹೊಡೆಯೋದೇ ಲಾಟ್ರಿ. ಸರಿ, ಸ್ವಲ್ಪ ಕೆಲ್ಸ ಐತ್, ಬರ್ತೀನಿ ಅಣ್ಣ. ಅಣ್ಣ ಗುರಣ್ಣ. ಅಯ್ಯೋ ಏನ ಸ್ವಲ್ಪ ಇಲ್ಲಿ. ನಾ ಲಾಟ್ರಿ ತಗೋ ಅಂತ ಹೇಳಿದ್ದಲ್ಲ ಅಣ್ಣ. ಅದೇನಾತಪ್ಪ ಅಂದ್ರೆ ದಿನ ಲಾಟ್ರಿ ತಗೊಂಡು ಹತ್ತತ್ರ 1-2-3 ಲಕ್ಷ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಮಾಡ್ಕೊಂಡು ಮೊನ್ನೆ ರಾತ್ರಿ 2 ಕೋಟಿ ಹೊಡಿತಣ. ಅಯ್ಯಪ್ಪ. ಅದ್ರ ನಿನ್ನ ಅಕೌಂಟಿಗೆ 1 ಕೋಟಿ ಹಾಕಿದೀನಿ ಅಣ್ಣ. ಎಲ್ಲ ನೀನೇ ಇದಕ್ ಸೂತ್ರಧಾರ. ಬಹಳ ಖುಷಿ ಆಯ್ತು ಅಣ್ಣ. ಏನಿಲ್ಲ ಬಹಳ ಖುಷಿ ಆಯ್ತಣ್ಣ. ಹೌದೇನ? ಒಟ್ಟು ಚೆನ್ನಾಗಿರಪ್ಪ ನೀನು. ನೀನ್ ಚೆನ್ನಾಗಿರ್ಬೇಕಷ್ಟೇ ಅಣ್ಣ. ಬರ್ಲಿ ಅಣ್ಣ. ಸರಿ ಸರಿ ಬಾಯ್ ಅಣ್ಣ. ಓಕೆ. ನಾನು ಅವನನ್ನು ಹಾಳು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಉದ್ಧಾರ ಆಗಿಬಿಟ್ಟಿದ್ದಾನಲ್ಲ. ನೋಡಿ ಫ್ರೆಂಡ್ಸ್, ದೇವ್ರ ಆಶೀರ್ವಾದ, ಲಕ್ಕು ಅನ್ನೋದಿದ್ದರೆ ಯಾರನ್ನೂ ಹಾಳು ಮಾಡೋಕ್ಕಾಗಲ್ಲ. ನಮಸ್ಕಾರ.